ನಮಸ್ಕಾರ ಎಲ್ಲರಿಗೂ. ಇವತ್ತು ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾನು ಕ್ಯಾಮ್ರಾ ಆನ್ ಮಾಡಿದೆ, ನನ್ನ ಫ್ರೆಂಡ್ ತುಂಬ ನಾಚಿಕೆ ಬಿದ್ದ. ಹಂಗೂ ಹಿಂಗೂ ಮಳೆ ನಿಂತ ಮೇಲೆ ನಾವು ಡಿಮಾರ್ಟ್ಗೆ ಬಂದುಬಿಟ್ವಿ. ಇದು ಯಾವ ಏರಿಯಾದಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇವತ್ತು ಮಧ್ಯಾಹ್ನದಿಂದ ಮಳೆ ಅಂತ ಬಿಡಲೇ ಇಲ್ಲ. ಅಲ್ಲಿರೋ ಐಟಮ್ಗಿಂತ ಜನನೇ ಜಾಸ್ತಿ ಇದ್ರು, ತುಂಬ ರಶ್ ಆಗಿದೆ. ಏನು ತಗೊಂತಿದ್ಯಾ? ಚಂದ್ರ ಏನು ತಗೊಂತಿದ್ಯಾ? ಹಾಂ, ಏನು ತಗೊಂತಿದ್ಯಾ? ಇವಾಗ ಏನು ತಗೊಂತಿದ್ಯಾ? ಮೈದಾನ ಬರೀ ಬರೀತಾ ಏನಿದು ಬರೀ ಏನೋ ಯಾವಾಗ ನೋಡಿದ್ರೆ ಬರೀ ಹಪ್ಪಳ ಮೇಲೆ ಇರ್ತೀಯ ನೀನು. ಹೋಯ್, ಯಾವಾಗ ನೋಡಿದ್ರೆ ಹಪ್ಪಳ ಮೇಲೆ ಇರ್ತೀಯ, ಯಾಕೆ? ಏನದು ಹಪ್ಪಳ? ಫಸ್ಟ್ ಫ್ಲೋರ್ಗಾ? ಎಸ್, ಫಸ್ಟ್ ಫ್ಲೋರ್. ಏನಿದೆ? ಬಟ್ಟೆಗಳೆಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ಡಿಮಾರ್ಟ್ ಅಲ್ಲಿ. ಯಾಕೆ ಸಿಗಲ್ಲ ಅಂತ ಅಲ್ಲ, ಎಲ್ಲರಿಗೂ ಗೊತ್ತು ಸಿಗುತ್ತೆ ಅಂತ. ಇದು ಚೆನ್ನಾಗಿರೋ ಅದು ಚೆನ್ನಾಗಿರುತ್ತೆ. ಯಾವಾಗಲೂ ಮೆರನ್ ರೋಡ್ ತಗೊಂಡ್ರೆ ಹೆಂಗೆ? ನಾನು ಇದೇ ತಗೊಳ್ಳೋದು, ಚೆನ್ನಾಗಿದೆ ಇದು. ಕಳಿಸಿದ್ಯಾ? ಯಾಕೆ ಸರಿ ಸ್ವಿಚ್ ಆಫ್ ಆಗುತ್ತೆ, ಚಾರ್ಜ್ ಇಲ್ಲ. ಇರು, ಡ್ಯೂಟಿ ನಾಳೆ ಬೆಳಗ್ಗೆ ಹೋಗ್ತಾ ಇಲ್ವಾ ನೋಡ್ತೀನಿ. ಹೊಸದಾಗಿ ಯಾರ್ಯಾರು ಬಂದಿದ್ರೆ ವಿಡಿಯೋ ನೋಡೋಕ್ಕೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಲೈಕ್ ಮತ್ತು ಸಬ್ಸ್ಕ್ರೈಬರು ನಮಗೆ ಮುಂದೆ ವಿಡಿಯೋ ಮಾಡೋಕ್ಕೆ ತುಂಬ ಇನ್ನೂ ಖುಷಿ ಕೊಡೋದು. ನನಗೊಂದು ಬ್ಯಾಗ್ ಬೇಕಾಗಿತ್ತು, ಅದನ್ನು ನೋಡೋಣ ಅಂತ ಬಂದೆ. ಶಿವು, ಏನು ನೋಡ್ತಾ ಇದ್ದೀರಾ? ಬ್ಯಾಗ್ ನೋಡ್ತಾ ಇದ್ದೀನಿ. ಬ್ಯಾಗಾ? ಬ್ಯಾಗ್ ಇಲ್ಲ, ಒಂದು ಬ್ಯಾಗ್ ತಗೋಬೇಕು. ಸ್ಕೂಲ್ ಬ್ಯಾಗ್ ತಗೋಬೇಕು. ಚೆನ್ನಾಗಿದೆ. ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ವಿಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಡಿಮಾರ್ಟ್ಗೆ ಬಂದರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ, ಹಾಗೆಯೇ ಎಷ್ಟು ದುಡ್ಡು ಖರ್ಚು ಬೇಗ ಆಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಮನೆಗೆ ಏನೇನು ಬೇಕೋ ಐಟಮ್ ಎಲ್ಲ ನಾನು ತೊಗೊಂಡು ಬಂದೆ. ನಮ್ಮ ಹುಡುಗ ಮಾತ್ರ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದೆ ಏನು ತಗೋಬೇಕು. ಹಂಗೆ ಒಂದು ಸ್ವೆಟರ್ ಬೇಕಾಗಿತ್ತು, ಹೋಗಿ ತೊಗೊಂಡು ಬಂದೆ. ಆದಿವಾಸಿ ಏರಲ್ಲಿ ಟ್ರೈ ಮಾಡೋಣ ಇನ್ನೊಂದ್ಸತಿ. ಏನೋ ಈ ಸುಮ್ಮನೆ ಇಲ್ಲ, ಕೆಲ್ಸಕ್ಕೆ ಸೇರಿಸ್ಕೊಬೇಡ, ಕೆಲ್ಸಕ್ಕೆ ಸೇರ್ಕೊಬೇಡು. ಇಲ್ಲ, ಡಿಮಾರ್ಟಲ್ಲಿ ಸೆಟ್ ಆಗ್ತೀಯ, ಚೆನ್ನಾಗಿ ಕ್ಲೀನಾಗಿ ಕ್ಲಾತ್ ಎಲ್ಲ ಕ್ಲೀನಾಗಿ ಮಾಡ್ತಿರ್ತೀಯ. ಮುಗಿದ ಶಾಪಿಂಗು? ಎಷ್ಟೊತ್ತು ಮಾಡಿದೆ? 500 3,000 ಆಗಿದೆ. ನಾವು ಶಾಪಿಂಗ್ ಮಾಡಿ ಹೊರಗಡೆ ಬರೋಷ್ಟೊತ್ತಿಗೆ 10:15 ಆಗಿತ್ತು. ಊಟ ಮಾಡೋಣ ಅಂತ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ತುಂಬ ಖಾಲಿ ಇತ್ತು. ನಮ್ಮ ಹುಡುಗರು ಮಾತ್ರ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಪಾಪ ನಮ್ಮ ವಿಡಿಯೋ ಯಾರೇ ನೋಡ್ತಿದ್ರು ತುಂಬ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೋದ್ಮೇಲೆ ನಮ್ಮ ಹುಡುಗ ಬಂದ ಅಷ್ಟರೊಳಗಡೆ ಅವನಿಗೊಬ್ಬನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಟೈಮ್ ಬೇರೆ ಆಗಲೇ 11 ಗಂಟೆ ಆಗಿತ್ತು. ನಮ್ಗೆ ಏನೇನು ಬೇಕಂತ ಬೇಗ ಬೇಗ ಆರ್ಡರ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಯಾರ ಮನೆಗೆ ಅವ್ರು ಬಂದುಬಿಟ್ವಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ದಯವಿಟ್ಟು. ತುಂಬ ಧನ್ಯವಾದಗಳು. ಬಾಯ್.